ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದಲ್ಲಿ, ನನ್ನ ಕುಕ್ಕಿಂಗ್ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಕಮೆಂಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಈ ದಿನ ಹೆಲ್ತಿಯಾದಂತಹ ಹಾಗೆ ಬಿಸಿಲಿಗೆ ತಂಪಾದಂತಹ ಫ್ರೂಟ್ಸ್ ಕಸ್ಟರ್ಡ್ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ. ಬೇಕಾಗುವ ಸಾಮಗ್ರಿಗಳನ್ನ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ ಲೀಟರ್ ಹಾಲು ತಗೊಂಡಿದ್ದೇನೆ. ನಾನಿಲ್ಲಿ ಫ್ರೂಟ್ಸು 3 ಬಾಳೆಹಣ್ಣು, ಹಾಗೆ 1 ಆಪಲ್, ಹಾಗೆ ಸ್ವಲ್ಪ ದ್ರಾಕ್ಷಿ, ಹಾಗೆ ದಾಳಿಂಬೆ ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಫ್ರೂಟ್ಸ್ ಅವೈಲೇಬಲ್ ಇದ್ದರೆ ಆ ಫ್ರೂಟ್ಸ್ನ ಯೂಸ್ ಮಾಡ್ಕೋಬೋದು. ಹಾಗೆ ಅರ್ಧ ಕಪ್ಪಷ್ಟು ಸಕ್ಕರೆ. ನಾನಿಲ್ಲಿ ಕಸ್ಟರ್ಡ್ ಪೌಡರ್, ಬಟರ್ ಸ್ಕಾಚ್ ತಗೊಂಡಿದ್ದೇನೆ. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು, ಇದರಲ್ಲಿ ಫ್ಲೇವರ್ಸು ಸಿಗ್ತವೆ. ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ತಗೊಂಡಿದ್ದೇನೆ. ಬಾದಾಮಿ, ಗೋಡಂಬಿ, ಪಿಸ್ತಾ, ಹಾಗೆ ದ್ರಾಕ್ಷಿ ತಗೊಂಡಿದ್ದೇನೆ. ಮೊದಲಿಗೆ ಹಾಲನ್ನ ಕಾಯಿಸ್ಕೊಳ್ಳೋಣ. ಹಾಲನ್ನ ಗ್ಯಾಸ್ ಮೇಲೆ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ. ಹಾಗೆ ಒಂದು ಬಟ್ಲಿಗೆ ನಾನಿಲ್ಲಿ 3 ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ತಗೊಳ್ತೇನೆ. ಇದರಲ್ಲಿ ಫ್ಲೇವರ್ಸ್ ಬೇಕಾದರೂ ಸಿಗುತ್ತೆ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ತಾ ಗಂಟಿಲ್ಲದೆ ಇರೋ ಹಾಗೆ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಕಲಿಸ್ಕೋಬೇಕು. ನೋಡಿ, ಹಾಲು ಕುದೀತಾ ಇದ್ದಾವೆ. ಈಗ ಇದಕ್ಕೆ ಒಂದು ಕೈಯಲ್ಲಿ ಹಾಕ್ಕೊಳ್ತಾ ಇನ್ನೊಂದು ಕೈಯಲ್ಲಿ ಕಲಿಸ್ಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ನೋಡಿ, ಈ ರೀತಿ ಕಲಿಸ್ಕೊಳ್ಬೇಕು. ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತೇನೆ. ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತೇನೆ. ಇದನ್ನು 1 ನಿಮಿಷ ಕುದಿಸ್ಕೊಳ್ಬೇಕು. ಕಸ್ಟರ್ಡ್ ಮಿಲ್ಕ್ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಸ್ವಲ್ಪ ಇದು ತಣ್ಣಗಾಗಬೇಕು. ನೋಡಿ, ಕಸ್ಟರ್ಡ್ ಮಿಲ್ಕು ತಣ್ಣಗಾಗಿದೆ. ಈಗ ಇದಕ್ಕೆ ಫ್ರೂಟ್ಸ್ನ ಹಾಕ್ಕೊಳ್ತೇನೆ. ಸೇಬನ್ನ ಹಾಕ್ಕೊಳ್ತೇನೆ, ಹಾಗೆ ಬಾಳೆಹಣ್ಣು ಹಾಕ್ಕೊಳ್ತೇನೆ, ದ್ರಾಕ್ಷಿ ಹಾಗೆ ದಾಳಿಂಬೆ ಹಾಕ್ಕೊಳ್ತೇನೆ. ಕಲಿಸ್ಕೊಳ್ಳೋಣ ಇದನ್ನು. ಇದಕ್ಕಿನ್ನು ಮಾವಿನ ಹಣ್ಣು, ಸಪೋಟ ಅವೆಲ್ಲ ಹಾಕ್ಕೊಳ್ಬೋದು. ಹಾಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತೇನೆ ಮೇಲೆ ಸ್ವಲ್ಪ. ಇದು 1-2 ನಿಮಿಷ ಫ್ರಿಜ್ಜಲ್ಲಿ ಇಕ್ಕಿ ಸರ್ವ್ ಮಾಡಿದರೆ ತಣ್ಣಗೆ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಹಾಕಿ ಕಲಿಸ್ಕೊಳ್ತೇನೆ. ಇದನ್ನು 1-2 ನಿಮಿಷ ಫ್ರಿಜ್ಗೆ ಇಟ್ಕೊಳ್ತೇನೆ ನಾನು. ಆಮೇಲೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ಈಸಿಯಾದಂತಹ ಹೆಲ್ತಿ ರೆಸಿಪಿ ಆದಂತಹ ಹಾಗೆ ಬೇಸಿಗೆಗೆ ತಣ್ಣನೆ ಫ್ರೂಟ್ಸ್ ಕಸ್ಟರ್ಡ್ ಮಾಡುವ ವಿಧಾನ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.